ಬಾಗಿಲು ಕೆಳಗಡೆ ಏನ್ ಹಾಕ್ಬೇಕು? ಬೆಳ್ಳಿ, ಬಂಗಾರ, ತಾಮ್ರ, ಇದೆಲ್ಲ ನವಧಾನ್ಯಗಳು. ಮನೆಯ ಮುಖ್ಯ ದ್ವಾರ. ಸೂರ್ಯಾಯ ಚಂದ್ರಾಯ. ಇದೆ ನಮ್ಮ ಪುಟ್ಟ ಮನೆ. ಇದೆ ನಮ್ಮ ಬಿಲ್ಡಿಂಗು. ಕೆಳಗಡೆ ಫುಲ್ ಕಮರ್ಷಿಯಲ್ ಶಾಪ್ಸ್ ಬರುತ್ತೆ. ಮತ್ತೆ ಫಸ್ಟ್ ಫ್ಲೋರ್ ಸೆಕೆಂಡ್ ಫ್ಲೋರ್ ಕಮರ್ಷಿಯಲ್ಗೆ ಅಂದ್ರೆ ಬಾಡಿಗೆ ಮನೆಗೆ ಅಂತ ಇಟ್ಟಿದ್ದೀವಿ. ಆಲ್ರೆಡಿ ಅದಕ್ಕೆ ವಾಸ್ಕಲ್ ಪೂಜೆ ನಾವು ಲಾಸ್ಟ್ ಇಯರ್ ಮಾಡಿದ್ದೀವಿ. ಹಾಗಾಗಿ ಅದನ್ನ ಈ ವಿಡಿಯೋದಲ್ಲಿ ನಾವೇನು ಕವರ್ ಮಾಡಿಲ್ಲ. ಅಂಡ್ ಮೇಲ್ಗಡೆ ಬಂದು ಥರ್ಡ್ ಫ್ಲೋರ್ ಇಂದ ಇರೋದು ಬಂದು ನಮ್ಮ ಪೆಂಟ್ ಹೌಸ್. ಅದಕ್ಕೆ ಮಾತ್ರ ನಾವು ಸ್ಪೆಷಲ್ ಆಗಿ ವಾಸ್ಕಲ್ ಇಟ್ಟು ಇವತ್ತು ಪೂಜೆ ಮಾಡಿಸಿದ್ದೀವಿ. ಸೊ ಅದನ್ನ ನಾನು ಈ ವಿಡಿಯೋದಲ್ಲಿ ತೋರಿಸ್ತೀನಿ. ನಮಸ್ತೆ ಎಲ್ಲರಿಗೂ, ವೆಲ್ಕಮ್ ಟು VSKC ಬ್ಲಾಗ್ಸ್. ಈಗಾಗಲೇ ತಮ್ನೇಲ್ ನೋಡಿ ನಿಮ್ಗೆ ಆಲ್ರೆಡಿ ಗೊತ್ತಾಗಿರುತ್ತೆ ಇವತ್ತು ನಾನು ಯಾವ ಬ್ಲಾಗ್ ಮಾಡ್ತಿದ್ದೀನಿ ಅಂತ. ಇವತ್ತು ನಾವು ನಮ್ಮ ಮನೆ ವಾಸ್ಕಲ್ ಪೂಜೆ ಮಾಡ್ತಿದ್ದೀವಿ. ಡ್ಯಾಡಿ ಬಂದು ಎಂಟರ್ಪ್ರಿನರ್ ಮಾತ್ರ ಅಲ್ಲ, ಈಸ್ ಅ ನ್ಯೂಮರಾಲಜಿಸ್ಟ್ ಕಮ್ DNA ವಾಸ್ತು ಮಾಸ್ಟರ್. ಸೊ ಹಾಗಾಗಿ ಇವತ್ತು ನಮ್ಮ ಡ್ಯಾಡಿ ಅಗ್ನಿಹೋತ್ರ ಸಹ ಮಾಡಿದ್ದಾರೆ. ಅಂಡ್ ಚೇತನ್ ಗುರುಗಳು ಬಂದು ನಮಗೆ ವಾಸ್ಕಲ್ ಪೂಜೆನ ಮಾಡ್ಕೊಟ್ಟಿದ್ದಾರೆ. ಈ ವಿಡಿಯೋದಲ್ಲಿ ವಾಸ್ಕಲ್ ಪೂಜೆ ಏನಕ್ಕೆ ಮಾಡ್ತಾರೆ, ಆ ಪ್ರೊಸೀಜರ್ ಎಲ್ಲ ಏನು, ಆ ಪ್ರೊಸೀಜರ್ ಎಲ್ಲ ಏನಕ್ಕೆ ಮಾಡ್ತಾರೆ, ಒಂದೊಂದು ವಿಷಯಗಳನ್ನು ಡೀಟೇಲ್ಡ್ ಆಗಿ ನಮ್ಮ ಡ್ಯಾಡಿ ಮತ್ತೆ ಚೇತನ್ ಗುರುಗಳು ಎಕ್ಸ್ಪ್ಲೇನ್ ಮಾಡಿದ್ದಾರೆ. ಸೊ ಸ್ಕಿಪ್ ಮಾಡಕ್ ಹೋಗ್ಬೇಡಿ. ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡದೆ ವಿಡಿಯೋ ನೋಡ್ತಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಎಲ್ಲರೂ ಶೇರ್ ಮಾಡಿ. ಹಾಗಾಗಿ ಅವ್ರಿಗೂ ಕೆಲವೊಂದು ಇನ್ಫಾರ್ಮೇಶನ್ಸ್ ರೀಚ್ ಆದಂಗೆ ಆಗುತ್ತೆ. ನಾವು ಪೂಜೆ ಶುರು ಮಾಡಿದ್ದು ಅರ್ಲಿ ಮಾರ್ನಿಂಗ್ 5:30ಗೆ. ಸೊ ಫಸ್ಟ್ ಪ್ರೊಸೀಜರ್ ಬಂದು ಬ್ರಾಹ್ಮಿ ಮುಹೂರ್ತ ಮೇಲೆ ಗಣಪತಿ ಸಂಕಲ್ಪನೆ ಮಾಡಿಕೊಂಡು ಗಣಪತಿ ಪೂಜೆ ಮಾಡಬೇಕು. ನೆಕ್ಸ್ಟ್ ಬಂದು ಡ್ಯಾಡಿ ಅಗ್ನಿಹೋತ್ರ ಶುರು ಮಾಡಿಕೊಂಡ್ರು ಎಕ್ಸಾಕ್ಟ್ ಸನ್ರೈಸ್ ಟೈಮ್ಗೆ. ಭೂ ಸ್ವಾಹ ಅಗ್ನಿಯೇ ಇದಂ ನಮಃ, ಭುವ ಸ್ವಾಹ ವಾಯುವೇ ಇದಂ ನಮಃ, ಸ್ವಸ್ವಾಹ ಸೂರ್ಯಾಯ ಇದಂ ನಮಃ, ಭೂರ್ಭುವ ಸ್ವಸ್ವಾಹ ಪ್ರಜಾಪತಯೇ ಇದಂ ನಮಃ, ಸೂರ್ಯಾಯ ಸ್ವಾಹ ಸೂರ್ಯಾಯ ಇದಂ ನಮಃ, ಪ್ರಜಾಪತಯೇ ಸ್ವಾಹ ಪ್ರಜಾಪತಯೇ ಇದಂ ನಮಃ, ಕೃಷ್ಣಾಯ ಗೋವಿಂದಾಯ ಗೋಪೀಜನವಲ್ಲಭಾಯ ಪರಾಯ ಪರಮಪುರುಷಾಯ ಪರಮಾತ್ಮನೇ. ಆ್ಯಂಡ್ ನಮ್ಮ ಮಮ್ಮಿ ಮತ್ತು ನಮ್ಮ ದೊಡ್ಡಮ್ಮ ಇಬ್ಬರು ಸೇರಿ ಕಂಪ್ಲೀಟ್ ವಾಸ್ಕಲ್ನ ವಾಶ್ ಮಾಡಿ ಅರಿಶಿನ ಕುಂಕುಮ ಹಚ್ತಿದ್ರು. ಜೇನುತುಪ್ಪ ಇದು ಸಣ್ಣ ಮಡಿಕೆ. ಜೇನುತುಪ್ಪನ ಇದ್ರಲ್ಲಿ ಹಾಕಿ ಕೆಂಪು ಬಟ್ಟೆಯಲ್ಲಿ ಕಟ್ಟಿ ವಸಲ್ ಕೆಳಗಡೆ ಇಡ್ತಾರೆ. ಇದನ್ನ ಈ ವಸಲ್ ಕೆಳಗಡೆ ಇರೋದ್ರಿಂದ ಇದರಲ್ಲಿ ವಾಸ್ತು ದೋಷ ಮತ್ತೆ ಯಾವುದೋ ನೆಗೆಟಿವ್ಸ್ ನಮ್ಮ ಮನೆ ಒಳಗಡೆ ಎಂಟ್ರಿ ಆಗಲ್ಲ ಅಂತ. ಅದಕ್ಕೋಸ್ಕರ ಇದನ್ನ ಸಣ್ಣ ಮಡಿಕೆಯಲ್ಲಿ ಜೇನುತುಪ್ಪನ ಕಟ್ಟಿ ನಾವು ವಸಲ್ ಕೆಳಗೆ ಇಡ್ತೀವಿ. ಈಗ ನೋಡಿ, ಇದೆಲ್ಲ ನವಧಾನ್ಯಗಳು, ನವಗ್ರಹಗಳು. ಅಂದ್ರೆ ನಾವು ಭಗವಂತನ ವಿಗ್ರಹ ರೂಪದಲ್ಲಿ ಆರಾಧನೆ ಮಾಡಬೇಕಾದಾಗ ಆ ಒಂದು ದೇವಾನು ದೇವತೆಗಳಿಗೆ ಪ್ರಿಯವಾಗಿರ್ತಕ್ಕಂಥ, ನಮ್ಮ ಜೀವನದಲ್ಲಿ ಕಷ್ಟ ಏನಾದ್ರೂ ಬಂದಾಗ ಅಥವಾ ಏನೋ ಒಂದು ಪ್ರಾಬ್ಲಮ್ ಆಗ್ತಿದೆ ಅಂದಾಗ ಆಯಾ ಗ್ರಹ ಏನಾದ್ರೂ ದೋಷ ಇದ್ದಲ್ಲಿ, ಉದಾಹರಣೆಗೆ ನಾವು ಸೂರ್ಯನಿಗೆ ಏನಾದ್ರೂ ದಾನ ಕೊಡಬೇಕು, ಸೂರ್ಯ ಏನಾದ್ರೂ ನಮ್ಮ ಜೀವನದಲ್ಲಿ ಸ್ವಲ್ಪ ನೀಚನಾಗಿದ್ರೆ ಗೋಧಿ ಧಾನ್ಯ, ಮುಖ್ಯವಾಗಿ ಚಂದ್ರನಿಗೆ ಭತ್ತ ಧಾನ್ಯ, ಮಂಗಳನಿಗೆ ತೊಗರಿ ಬೇಳೆ ಅಥವಾ ತೊಗರಿ ಕಾಳು ಧಾನ್ಯ, ಬುಧನಿಗೆ ಹೆಸರು ಕಾಳು ಧಾನ್ಯ, ಗುರುಗೆ ಕಡಲೆ ಕಾಳು ಧಾನ್ಯ, ಶುಕ್ರನಿಗೆ ಅವರೆಕಾಳು, ಶನೀಶ್ವರನಿಗೆ ಪ್ರಿಯವಾಗಿರ್ತಕ್ಕಂಥ ಎಳ್ಳು, ರಾಹುವಿಗೆ ಉದ್ದು, ಕೇತುವಿಗೆ ಹುರುಳಿ ಧಾನ್ಯ. ಈ ರೀತಿಯಾಗಿ ನವಗ್ರಹ ಧಾನ್ಯಗಳನ್ನಾಗಿ ನಾವು ನೋಡ್ತೀವಿ. ನವಗ್ರಹ ಧಾನ್ಯಗಳನ್ನು ಕೂಡ ನಾವು ಆ ಒಂದು ವಾಸ್ತು ಕಂಬದ ಕೆಳಗಡೆ ಸ್ವಲ್ಪ ಸ್ವಲ್ಪ ಹಾಕೋದ್ರಿಂದ ಈ ಒಂದು ಮನೆಯಲ್ಲಿ ಯಾವುದೇ ಒಂದು ಕೆಟ್ಟ ದೃಷ್ಟಿ ಬಾರದೆ ಆ ನವಗ್ರಹಗಳು ಈ ಮನೆಯನ್ನ ಸುಖ ಶಾಂತಿ ನೆಮ್ಮದಿಯಿಂದ ಕಾಪಾಡ್ತಾರೆ ಅಂತೇಳಿ ಆ ನವಗ್ರಹ ಧಾನ್ಯಗಳನ್ನು ಕೂಡ ಹಾಕ್ತೀವಿ. ಮನೆಯನ್ನ ಕಟ್ಟಿದ್ರೆ ಆ ಮನೆಯಲ್ಲಿ ವಾಸ ಮಾಡ್ತಕ್ಕಂಥವ್ರು 100 ವರ್ಷಗಳ ಕಾಲ ಬಾಳಿ ಬದುಕ್ತಾರೆ ಅಂತ ಹೇಳ್ತಾರೆ. ಆದ್ರೆ ಆ ಮನೆಯನ್ನ ಕಾಯ್ತಕ್ಕಂಥದ್ದು ಈ ದ್ವಾರ. ಆದ್ರೆ ಈ ಒಂದು ದ್ವಾರವನ್ನ ಪ್ರತಿಷ್ಠಾಪನೆ ಮಾಡ್ಬೇಕಪ್ಪ ಅಂತಂದ್ರೆ ಸುಮ್ಮನೆ ಯಾವುದೋ ಕಟ್ಟಿಗೆಯಿಂದ ಕೂರ್ಸೋದಲ್ಲ, ಯಾವುದೋ ಕಟ್ಟಿಗೆಯಿಂದ ದ್ವಾರವನ್ನ ಮಾಡಿ ತಂದು ನಮ್ಮ ಮನೆ ಬಾಗಿಲಿದೆ ಅಂತ ಬಾಗಿಲನ್ನ ಕೂರಿಸಬಾರ್ದು. ಯಾಕಪ್ಪ ಅಂತಂದ್ರೆ ನಾವು ಬರೀ ಮನೆಗೆ ಸೇಫ್ಟಿಗೋಸ್ಕರ ಬಾಗಿಲನ್ನ ಇಡೋದಿಲ್ಲ, ನಮ್ಮ ಒಳಿತಿಗೋಸ್ಕರ ನಾವು ಇವತ್ತಿನ ದಿವಸ ಬಾಗಿಲನ್ನ ಇಡ್ತೀವಿ. ಎಷ್ಟೋ ಜನಗಳು ಏನ್ ಮಾಡ್ತಾರೆ ಅಂದ್ರೆ ಸುಮ್ಮನೆ ಹಾಗೆ ಬಾಗಿಲನ್ನು ತಂದು ಇಟ್ಬಿಡ್ತಾರೆ. ಅದ್ರ ಒಳಗಡೆ ಕೆಳಗಡೆ ಅಂದ್ರೆ ಆ ಬಾಗಿಲು ಕೆಳಗಡೆ ಏನ್ ಹಾಕ್ಬೇಕು, ಏನನ್ನು ಇಡ್ಬೇಕು ಅನ್ನೋದು ಯಾರಿಗೂ ಗೊತ್ತಿರಲ್ಲ, ಸುಮ್ಮನೆ ಹಂಗೆ ಇಟ್ಟಿರ್ತಾರೆ. ಈ ಒಂದು ಕಟ್ಟಿಗೆಯಿಂದ ಈ ಒಂದು ಬಾಗಿಲನ್ನ ರೆಡಿ ಮಾಡಿದ್ಮೇಲೆ ಈ ರೀತಿಯಾಗಿ ಅರಿಶಿಣವನ್ನ ಹಚ್ಚಿ, ಅರಿಶಿಣ ಕುಂಕುಮಗಳನ್ನ ಹಚ್ಚಿ, ರಂಗೋಲಿಯಿಂದ ಹೂವುಗಳಿಂದ ಅಲಂಕಾರ ಭರಿತವಾಗಿ ಕೂರಿಸಿ, ಪ್ರಧಾನವಾಗಿ ಒಂದು ಗಂಗೆ ಪೂಜೆ, ತದನಂತರ ಒಂದು ಗಣಪತಿ ಪೂಜೆ ಹಾಗೂ ನವಗ್ರಹಗಳ ಆರಾಧನೆ. ನೋಡಿ, ನವಗ್ರಹಗಳ ಕಳಶ ಬೇರೆ, ನವಗ್ರಹಗಳ ಆರಾಧನೆಯನ್ನು ಮಾಡ್ಕೊಂಡು ನವಧಾನ್ಯಗಳನ್ನ ಪೂಜೆ ಮಾಡ್ಕೊಂಡು ಇವತ್ತಿನ ದಿವಸ ಶಾಸ್ತ್ರೋಕ್ತವಾಗಿ ಒಂದು ದ್ವಾರವನ್ನ ಪ್ರತಿಷ್ಠಾಪನೆ ಮಾಡ್ತಾ ಇದ್ದೀವಿ. ಇದೇ
ವಾಸ್ತು ಪುರುಷ, ವಾಸ್ತು ಕಂಬ ಅಂತ ಹೇಳ್ತೀವಿ. ಅದಕ್ಕೋಸ್ಕರ ನೋಡಿ ನಾವು ಅಷ್ಟು ದೂರದಿಂದ ಬಂದ್ರೆ ಬ್ರಾಹ್ಮಿ ಮುಹೂರ್ತದಲ್ಲಿ ಪೂಜೆ, ಎಷ್ಟೋ ಜನಗಳು 10-11 ಗಂಟೆ ಮೇಲೆ ಮಾಡೋದು ಸಮಯ ಅಂತಾರೆ. ಬಟ್ ಅದು ಶ್ರೇಷ್ಠವಲ್ಲ. ದಯವಿಟ್ಟು ಏನೇ ಒಂದು ಪೂಜೆಯನ್ನು ಮಾಡ್ಬೇಕು. ಭೂಮಿ ಪೂಜೆ ಆಗಿರ್ಬೋದು, ದ್ವಾರ ಪ್ರತಿಷ್ಠಾಪನೆ ಆಗಿರ್ಬೋದು, ವಾಸ್ತುಕಲ್ಲು ಪ್ರತಿಷ್ಠಾಪನೆ ಆಗಿರ್ಬೋದು, ಗೃಹ ಪ್ರವೇಶ, ಈ ಒಂದು ಮನೆಯ ವಿಚಾರ ಅಂತ ಬಂದಾಗ ನಾವು ಬ್ರಾಹ್ಮಿ ಮುಹೂರ್ತವನ್ನು ತುಂಬಾ ಅಚ್ಚುಕಟ್ಟಾಗಿ ನೀವು ಪಾಲನೆ ಮಾಡಿ ಬ್ರಾಹ್ಮಿ ಮುಹೂರ್ತದಲ್ಲಿ ಪೂಜೆ ಮಾಡೋದ್ರಿಂದ ನಮ್ಮ ಒಂದು ಈ ಮನೆಯಲ್ಲಿ ವಾಸ ಮಾಡತಕ್ಕಂತ ಪ್ರತಿಯೊಬ್ಬ ಮನುಷ್ಯರು ಕೂಡ ಸುಖ, ಶಾಂತಿ, ನೆಮ್ಮದಿಯಿಂದ ಬಾಳ್ತಾರೆ ಅಂತ ಹೇಳ್ತಾರೆ. ಅದಕ್ಕೋಸ್ಕರ ನಮ್ಮ ಸರ್ಗೂ ಕೂಡ ಎಷ್ಟೋ ವಾಸ್ತು ಗೊತ್ತಿತ್ತು. ಬಟ್ ಅವರು ನಾವು ಇಬ್ರು ಸೇರಿ ಇಷ್ಟು ಅಚ್ಚುಕಟ್ಟಾಗಿ ಮಾಡ್ಕೊಂಡು ಹೋದ್ವಿ. ಪೂಜೆಯನ್ನು ಪ್ರಾರಂಭ ಮಾಡೋದಾ ಸರ್? ಅವಳ ಮತ್ತೆ ಮುತ್ತು, ಇದು ಮುತ್ತು, ಇದು ಅವಳ, ಎರಡೂನು ಅದು ಪ್ರಧಾನ ದ್ವಾರದಲ್ಲಿ ಹಾಕ್ಬೇಕು. ಆಮೇಲೆ ನವರತ್ನಗಳು, ಇದು ಒರಿಜಿನಲ್ ನವರತ್ನಗಳು. ಇದು ಹೊಸಲ್ ಕಡೆ ಕೆಳಗಡೆ ಇಡೋದು. ಇದು ಪಂಚಲೋಗ. ಪಂಚಲೋಗ ಅಂತ ಹೇಳಿದ್ರೆ ಬೆಳ್ಳಿ, ಬಂಗಾರ, ತಾಮ್ರ, ಹಿತ್ತಾಳೆ, ಕಂಚು. ಯಾವುದೇ ಗ್ರಹ ದೋಷಗಳು ಬರಬಾರ್ದು, ಮತ್ತೆ ವಾಸ್ತು ದೋಷ ಇರಬಾರ್ದು. ನವಗ್ರಹಗಳು ಎಲ್ಲಾ ದಿಕ್ಕುಗಳಲ್ಲಿ ಇರ್ತಾರೆ. ಆ ನವಗ್ರಹಗಳು ಎಲ್ಲಾ ದಿಕ್ಕುಗಳಲ್ಲಿ ಕಾಯೋದ್ರಿಂದ ನಾವು ರತ್ನಗಳು ಇಡೋದ್ರಿಂದ ಅವು ನಮಗೆ ಆ ವಾಸ್ತು ದೋಷ ನಿವಾರಣೆ ಆಗುತ್ತೆ. ಮತ್ತೆ ಯಾವುದೇ ದೋಷ ನಮಗೆ ಬರೋದಿಲ್ಲ ಮನೆಗೆ. ಅದಕ್ಕೋಸ್ಕರ ಏನಿರ್ತಾರೆ, ಸೂರ್ಯಾಯ ಚಂದ್ರಾಯ ಮಂಗಳಾಯ ಬುಧಾಯ ಚ ಗುರು ಶುಕ್ರ ಶನಿ ವೃಕ್ಷ ರಾಹುವೆ ಕೇತುವೆ. ಇದು ಪಂಚಾಮೃತ. ನಾವು ಇಷ್ಟೊತ್ತರೆಗೂ ಶಾಸ್ತ್ರೋಕ್ತವಾಗಿ ವಿಧಿಪೂರ್ವಕವಾಗಿ ಎಲ್ಲಾ ಪೂಜೆಗಳನ್ನ ಮಾಡ್ಕೊಂಡ್ ಬಂದ್ವಿ. ಇದರಲ್ಲಿ ಮುಖ್ಯವಾಗಿ ನೋಡಿ, ಇದು ಖಾಲಿ ಯಂತ್ರದ ತಗಡು. ಈ ಯಂತ್ರದ ತಗಡಿನಲ್ಲಿ ನಾವು ನಮ್ಮ ಕೈಯಾರ ನಾವೇ ರೆಡಿಯಾಗಿ ಈ ಯಂತ್ರವನ್ನ ನೋಡಿ, ಇದು ಮನೆಯ ಮುಖ್ಯ ದ್ವಾರ ಮತ್ತು 2 ಯಂತ್ರಗಳು ಮನೆಯ ಹಿಂದಿನ ದ್ವಾರ, ಮುಂಚಿನ ಬಾಗಿಲು ಮತ್ತು ಹಿಂದಿನ ಬಾಗಿಲು ಅಂತ ಹೇಳ್ತೀವಲ್ಲ, ಈ 2 ಯಂತ್ರಗಳು ವಿಶೇಷವಾಗಿರ್ತದೆ. ಮತ್ತೆ ನಾವು ಬೇರೆ ಬೇರೆ ದ್ವಾರಗಳನ್ನಿಟ್ಟಾಗ, ಬೇರೆ ಹೊಸಲುಗಳನ್ನಿಟ್ಟಾಗ, ಬೇರೆ ಬಾಗಿಲುಗಳಿದ್ದಲ್ಲಿ ಅವಕ್ಕೆ ಸಪರೇಟ್ ಯಂತ್ರಗಳಿರ್ತದೆ. ಈ ರೀತಿಯಾಗಿ ಯಂತ್ರಗಳನ್ನ ನಾವು ಪ್ರತಿಷ್ಠಾಪನೆ ಮಾಡಿ ನೋಡಿ ಸರ್. ಇವಾಗ ಇಷ್ಟೊತ್ತರೆಗೂ ಹವಳ, ಮುತ್ತು, ಪಂಚಲೋಹಗಳು, ಮುಂದಿನ ಮಡಿಕೆಯಲ್ಲಿ ಜೇನುತುಪ್ಪ, ಬೆಳ್ಳಿ, ಬಂಗಾರಗಳನ್ನೆಲ್ಲ ಹಾಕಿದಾಗ ಅದರ ಜೊತೆ ಈ ಯಂತ್ರದ ತಗಡನ್ನು ಕೂಡ ಇಟ್ಟಲ್ಲಿ ಯಾವುದೇ ಒಂದು ದುಷ್ಟಶಕ್ತಿ ಆಗ್ಲಿ ಇಲ್ಲಿ ಪ್ರಯೋಗ ಯಾವುದೇ ನಾಟೋದಿಲ್ಲ ಅಂತ ಹೇಳ್ತಾರೆ. ಅದಕ್ಕೋಸ್ಕರ ಇದು ಮುಖ್ಯವಾಗಿ ಮುಂದಿನ ಬಾಗಿಲಿನಲ್ಲಿ ಇರ್ತಕ್ಕಂಥ ಪ್ರಮುಖ ದ್ವಾರದಲ್ಲಿ ಇರ್ತಕ್ಕಂತಹ ಯಂತ್ರ ಅಷ್ಟೇ ಸರ್. ಒಂದ್ ನಿಮಿಷ. ಇವತ್ತು ನಮ್ದು ಮನೆಗೆ ಇಲ್ಲಿ ವಾಸ್ಕಾಲ್ ಪೂಜೆ ಅಂತ ಮಾಡಿಸಿದ್ದೀವಿ. ಈಗ ವಾಸ್ಕಾಲ್ ಇಟ್ಟಿದ್ದೀವಿ ನೋಡಿ. ಇದು ನಮ್ದು ಮೈನ್ ಡೋರ್ ವಾಸ್ಕಾಲ್. ಇದು ಮೈನ್ ಡೋರ್ ವಾಸ್ಕಾಲ್ ಅಂದ್ರೆ ಇದು ಇಷ್ಟು ದೊಡ್ಡದಾಗಿ ಏನಕ್ಕೆ ಮಾಡಿಸಿದ್ವಿ, ಯಾಕೆ ಮಾಡಿಸಿದ್ವಿ? ಈ ಹೊಸಲು ನೋಡಿ ತುಂಬಾ ದೊಡ್ಡದಾಗಿದೆ. ಯಾವಾಗಲೂ ಹೊಸಲು ದೊಡ್ಡದಾಗಿರ್ಬೇಕು ಅಂತ ಹೇಳ್ತಾರೆ, ಹೈಟ್ ಆಗಿರ್ಬೇಕು ಅಂತ ಹೇಳ್ತಾರೆ. ಆಮೇಲೆ ಇದು 2 ಕಡೆ ಏನಂದ್ರೆ 2 ಕಣ್ಣು. ಇದೊಂದು ಏನಂತ ಹೇಳಿದ್ರೆ ಇದು ಮೇಲೆ ಇಡ್ತೀವಿ, 3ನೇ ಕಣ್ಣು ಅಂತ. ಇದು 3ನೇ ಕಣ್ಣು, 2 ಕಡೆ 2 ಕಣ್ಣು ಮತ್ತೆ 3ನೇ ಕಣ್ಣು. ಇದು ಮೈನ್ ಡೋರ್ ಬಂದು ಬಾಯಿ ಅಂತ ಹೇಳ್ತಾರೆ ಇದನ್ನ. ಇದಕ್ಕೆ ನಾನು ಇದ್ಯಾಕೆ ಇಷ್ಟ ಅಗಲ ಇದೆ ಅಂದ್ರೆ ಇದಕ್ಕೆ ಡಬಲ್ ಡೋರ್ ಇಡ್ತೀನಿ ನಾನು 2 ಕಡೆ. ಯಾವಾಗಲೂ ವಾಸ್ತು ಪ್ರಕಾರ ಏನ್ ಮಾಡ್ಬೇಕು, ಸಿಂಗಲ್ ಡೋರ್ ಇರಬಾರ್ದು, 2 ಡೋರ್ ಓಪನ್ ಮಾಡ್ಕೊಂಡು ಮುಂದೆ ಹೋಗ್ಬೇಕು. ಡಬಲ್ ಡೋರ್ ಇಡ್ತೀವಿ. ಅದೇ ರೀತಿ ನಾನು 4 ಕಡೆನೂ ಬಾಕ್ಲಿಟ್ಟಿದ್ದೀನಿ.
4 ಕಡೆನೂ 4 ಮುಖ್ಯ ದ್ವಾರಗಳೇ. ಒಂದು ಈಸ್ಟು, ಸೌತ್, ವೆಸ್ಟ್, ನಾರ್ತ್ ಅಂತ. ಯಾವಾಗಲೂ ಮನೆಯಲ್ಲಿ ಬೆಡ್ರೂಮ್ ಡೋರ್ ಆಗ್ಲಿ, ದೇವ್ರ ಮನೆ ಬಾಗ್ಲಾಗ್ಲಿ, ಹೊರಗಿಂದಾಗ್ಲಿ ಎಲ್ಲಾ ಬಾಗ್ಲು ಸಮಸಂಖ್ಯೆದಲ್ಲಿ ಇರಬೇಕು. ಕಿಟಕಿಗಳು ಅಷ್ಟೇ ಸಮಸಂಖ್ಯೆದಲ್ಲಿ ಇರಬೇಕು. ಅದಕ್ಕೋಸ್ಕರ ನಾವೆಲ್ಲ ಇವತ್ತು ಬಂದು ಎಲ್ಲ ಮಾಡ್ಕೊಂಡಿದೀವಿ. ಬೆಳಗ್ಗೆ ಬಂದಿದ ತಕ್ಷಣ ನಾನು ಸೂರ್ಯೋದಯ ಟೈಮ್ಗೆ ಅಗ್ನಿಹೋತ್ರ ಅಂತ ಮಾಡ್ತೀವಿ. ಅದು ನನ್ನ ದಿನನಿತ್ಯ ನಂದು ಮಾಡೋ ಅಂತ ಅಭ್ಯಾಸ ಅದು. ಇವತ್ತು ಅದು ಅಗ್ನಿಹೋತ್ರ ಇಲ್ಲಿ ಮಾಡಿದೆ. ಯಾಕಂತ ಹೇಳಿದ್ರೆ ಫಸ್ಟ್ ಟೈಮ್ ನಾನು ಇಲ್ಲಿ ಮಾಡಿದೆ. ಏನಕ್ಕೆ ಮಾಡಿದೆ ಅಂತ ಹೇಳಿದ್ರೆ ಇಲ್ಲಿ ಎಲ್ಲ ಕೆಲಸ ಮಾಡ್ತಾ ಇರ್ತಾರೆ, ಗಾರೆ ಕೆಲಸರು ಅವರು ಇವರೆಲ್ಲ ಮಾಡ್ತಾ ಇರ್ತಾರೆ. ಅದಕ್ಕೋಸ್ಕರ ಅವರು ಏನೋ ಒಂದು ಬ್ಯಾಡ್ ವೈಬ್ರೇಷನ್ ಎಲ್ಲ ಇರುತ್ತೆ. ಅಗ್ನಿಹೋತ್ರಿ ಮಾಡೋದ್ರಿಂದ ಅಲ್ಲಿ ಶುದ್ಧೀಕರಣ ಆಗುತ್ತೆ. ಆ ಶುದ್ಧೀಕರಣ ಆದ್ಮೇಲೆ ನಮ್ಮದು ಗಣಪತಿ ಪೂಜೆ ಮಾಡಿ ನಮ್ಮ ಪುರೋಹಿತರು ಬಂದು ಗಣಪತಿ ಪೂಜೆ ಮತ್ತೆ ನವಗ್ರಹ ಶಾಂತಿ ಎಲ್ಲ ಮಾಡಿ ವಸಲ್ ಪೂಜೆ ಮಾಡಿ ಇಟ್ಟಿದೀವಿ. ನಾನಿವಾಗ 5th ಫ್ಲೋರಲ್ಲಿ ನಿಂತ್ಕೊಂಡಿದ್ದೀನಿ. ನಮ್ಮ ಊರು ಎಷ್ಟು ಬ್ಯೂಟಿಫುಲ್ ಆಗಿ ಕಾಣ್ತಿದೆ ಇಲ್ಲಿಂದ ನೋಡಕ್ಕೆ. ಎಷ್ಟು ಚೆನ್ನಾಗಿದೆ ಗೊತ್ತಾ. ಇವ್ರು ನಮ್ ದೊಡ್ಡಮ್ಮ ಗೈಸ್, ಅಲ್ಲಿ ಮಮ್ಮಿ. ಸೊ ಇವತ್ತಿಗೆ ಇಷ್ಟ. ನಾನು ಈ ವಿಡಿಯೋದಲ್ಲಿ ಜಸ್ಟ್ ನನ್ನ ವಾಸ್ಕಲ್ನ ಪೂಜೆ ಮಾಡಿದ್ದನ್ನ ಅಪ್ಲೋಡ್ ಮಾಡಿದ್ವಿ. ನೆಕ್ಸ್ಟ್ ವಿಡಿಯೋದಲ್ಲಿ ನಮ್ಮ ಡ್ಯಾಡಿ ಕಂಪ್ಲೀಟ್ ಆಗಿ ಬಿಲ್ಡಿಂಗ್ ವಾಸ್ತು ಎಕ್ಸ್ಪ್ಲೇನ್ ಮಾಡಿದ್ದಾರೆ, ಅದನ್ನ ಅಪ್ಲೋಡ್ ಮಾಡ್ತೀನಿ. ಯಾರು ಮಿಸ್ ಮಾಡಿದೆ ನೋಡಿ. ಅಂಡ್ ಇವಾಗ ನಾನಿರೋ ಮನೆನೂ ಬಂದು ರೀಸೆಂಟ್ ಆಗಿ ನಾವು ಬಿಲ್ಡ್ ಮಾಡಿರೋದು. ಲಾಸ್ಟ್ ಇಯರ್ ಗೃಹಪ್ರವೇಶ ಮಾಡಿದ್ವಿ, ಅದು ನಾನು ತೋರಿಸ್ತೀನಿ ನಾನೀಗ. ಗೈಸ್ ಇಲ್ಲಿ ನೋಡಿ, ಇದೆ ನಮ್ಮ ಪುಟ್ಟ ಮನೆ. ಕರೆಂಟ್ಲಿ ಈಗ ನಾವು ಊರಿಗೆ ಹೋದಾಗೆಲ್ಲ ಇದೇ ಮನೇಲಿ ಸ್ಟೇ ಮಾಡ್ತೀವಿ. ಸೊ ನೆಕ್ಸ್ಟ್ ವಿಡಿಯೋ ನೀವು ಮಿಸ್ ಮಾಡದೆ ನೋಡೋಕ್ಕೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಆಗಲೇ ಮಿಸ್ ಮಾಡಲ್ಲ.